ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್. ನಾನು ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನೀವು ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ತಮ್ಮಲ್ಲಿ ನೋಡಿದ ತಕ್ಷಣ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಅದು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋ ಅಂತ ಹೇಳಿ ಹಾಗೆ ಸ್ವಲ್ಪ ಹೋಮ್ ಟೂರ್ ಥರ ಮಾಡೋಣ ಅಂದ್ಕೊಂಡಿದ್ದೆ. ಕಮೆಂಟ್ ಹಾಕಿದ್ರು ಹೋಮ್ ಟೂರ್ ಮಾಡಿ ಅಂತ. ಅದಕ್ಕೆ ಇವತ್ತು ಬರೀ ಕಿಚನ್ ಟೂರ್ ಅಷ್ಟೇ ಮಾಡ್ತಾಯಿದ್ದೀನಿ. ಕಿಚನಲ್ಲಿ ನಾನು ಯಾವ ಥರ ಎಲ್ಲ ಜೋಡಿಸ್ಕೊತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಒಂದೊಂದಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತೊಳೆಯೋದಕ್ಕೆ ತಗೊತಾ ಇದ್ದೀನಿ. ಕಪ್ಸ್ ಎಲ್ಲ ತೆಗಿತಾ ಇದ್ದೀನಿ. ಮೊದಲನೇದಾಗಿ ಆ್ಯಕ್ಚುಲಿ ನಾನು ಕಪ್ಸ್ ಎಲ್ಲ ಜಾಸ್ತಿನೇ ಮಿಸ್ ಮಾಡ್ಕೊತೀನಿ, ಏಕೆಂದರೆ ನನ್ನ ಕಪ್ಸ್ ಕಲೆಕ್ಷನ್ ಚೆನ್ನಾಗಿತ್ತು. ನಮ್ಮದು ಬೆಂಗಳೂರಿಂದ ಇಲ್ಲಿಗೆ ಲಗೇಜ್ ಎಲ್ಲ ಮೂವರ್ಸು ಪ್ಯಾಕರ್ಸಲ್ಲಿ ತರಿಸ್ಕೊಂಡ್ವಿ. ಆವಾಗ ಅವರು ಅಷ್ಟು ನೀಟಾಗಿ ಸೇಫಾಗಿ ತಂದಿರಲಿಲ್ಲ. ಸುಮಾರು ಗಾಜಿನ ಐಟಮ್ ಎಲ್ಲ ಒಡೆದೋಗಿತ್ತು. ಮತ್ತು ರೀಸೆಂಟಾಗಿ ಇದೆಲ್ಲ ತೊಗೊಂಡಿರೋದು. ಇನ್ನು ಈ ಕಪ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ. ಕೆಲವೊಂದು ಕಪ್ಸ್ ಅಂತೂ ಒಡೆದಿರಲಿಲ್ಲ, ಅವನ್ನ ನಾನು ಪ್ಯಾಕ್ ಮಾಡಿದ್ದೆ. ಇನ್ನು ಈ ಬ್ಲೂ ಕಲರ್ ಕಪ್ ಬಗ್ಗೆ ಅಂತೂ ವಿಶೇಷವಾಗಿ ನಿಮಗೆ ಹೇಳಲೇಬೇಕು, ಏಕೆಂದರೆ ಈ ಬ್ಲೂ ಕಲರ್ ಕಪ್ಪು ಈ ಸಲ ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಮಾಡಿರೋದು. ಅಂದರೆ ಲಾಸ್ಟ್ ಟೈಮು ಅವರು ಸಿಂಗಾಪುರ್ ಹೋದಾಗ ಅಲ್ಲಿಂದ ಈ ಕಪ್ಪು ಸೇಫಾಗಿ ತೊಗೊಬಂದಿದ್ರು. ಏಕೆಂದರೆ ನನಗೆ ಕಪ್ಸ್ ಅಂದರೆ ತುಂಬಾ ಇಷ್ಟ, ಅದರಲ್ಲೂ ಬ್ಲೂ ಕಲರ್ ಅಂದರೆ ನನಗೆ ತುಂಬಾ ಇಷ್ಟ. ಹಂಗಾಗಿ ಬ್ಲೂ ಕಲರ್ ಕಪ್ ಅಲ್ಲಿಂದ ತಂದಿದ್ರು. ಅದನ್ನು ನಾನೇನು ಯೂಸ್ ಮಾಡ್ತಾಯಿಲ್ಲ, ಹಾಗೆ ಎತ್ತಿಕ್ಕಿದ್ದೀನಿ. ಏಕೆಂದರೆ ಅದನ್ನು ನೋಡಿದಾಗೆಲ್ಲ ಆ ಮೆಮೊರೀಸ್ ಹಂಗೆ ನೆನಪಾಗಬೇಕು ಅಂತ. ಇದೇ ಥರ ನಾನು ತುಂಬ ಕಪ್ಸನ್ನು ನಾನು ಮೆಮೊರೀಸ್ಗೋಸ್ಕರ ಹಂಗೆ ಎತ್ತಿಕ್ಕೊಂಡಿದ್ದೆ. ಬಟ್ ಮೂವರ್ಸ್ ಪ್ಯಾಕರ್ಸಿಂದ ಎಲ್ಲ ಹೋಗ್ಬಿಡ್ತು. ಇನ್ನು ಕೆಲವೊಂದು ಮಾತ್ರ ಉಳ್ಕೊಂಡಿತ್ತು. ಇನ್ನು ಹಂಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಆದರೆ ಆ ಥರ ಗಿಫ್ಟ್ಸ್ ಬರುತ್ತೇನೋ ಅಂತ ನಾ ಹಂಗೆ ನಿಧಾನವಾಗಿ ಸ್ವಲ್ಪ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡಿರೋದು ನಾನು ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಕಿಚನ್ ಕ್ಲೀನಿಂಗ್ಗೆ. ಏಕೆಂದರೆ ವರಮಹಾಲಕ್ಷ್ಮಿ ಬರ್ತಾಯಿದ್ದೀರಲ್ಲ, ಪ್ರತಿ ವರಮಹಾಲಕ್ಷ್ಮಿಗೂ ನಾನು ಇದೇ ಥರ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊತೀನಿ. ನಾನು ಅಂತಲೇ ಅಲ್ಲ, ಪ್ರತಿಯೊಬ್ಬರು ಇದೇ ಥರನೇ ಮಾಡ್ಕೊತಾರೆ. ಏಕೆಂದರೆ ವರಮಹಾಲಕ್ಷ್ಮಿ ದೇವಿನ ಪೂಜೆ ಮಾಡೋರೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾರೆ. ಇನ್ನು ಹಂಗಾಗಿ ನೀಟಾಗಿ ಎಲ್ಲನೂ ತೆಗೆದುಬಿಟ್ಟು ಒಂದು ಸೈಡಿಂದ ಫಸ್ಟು ಇಳಿಸ್ಬಿಡೋಣ. ಏಕೆಂದರೆ ಇಳಿಸೋದು ಸ್ವಲ್ಪ ಲೇಟಾಗುತ್ತೆ. ಸ್ವಲ್ಪ ನಿಧಾನವಾಗಿ ತೆಗೆದುಬಿಟ್ರೆ ಎಷ್ಟು ಮಾತ್ರ ತೊಳೆಯೋದು ಅಂತ ಹೇಳಿ ನಾನು ನೀಟಾಗಿ ತೊಗೊತಾ ಇದ್ದೀನಿ. ತೊಗೊಂಡು ಇನ್ನು ಎಲ್ಲ ಇಳಿಸ್ಬಿಟ್ಟು ಒಂದೊಂದಾಗಿ ಎತ್ಕೊಂಡೋಗಿ, ನನಗೆ ಪಾಪ ಸ್ವಪ್ನ ಕೂಡ ಜಾಸ್ತಿ ಹೆಲ್ಪ್ ಮಾಡಿದ್ಲು. ಪ್ರತಿ ಇಯರು ನಾನು ಒಬ್ಬಳೇ ಮಾಡ್ತಾಯಿದ್ದೆ. ತುಂಬಾ ಬೇಜಾರಾಗ್ಬಿಡೋದು. ಅಂದರೆ ಬೆಳಗ್ಗೆಯಿಂದ ಸಂಜೆ 2-3 ದಿವಸ ಆದರೂ ನನಗೆ ಬರೀ ಕಿಚನ್ ಒಂದೇ ಕ್ಲೀನ್ ಮಾಡ್ತಾಯಿದ್ದೆ. ಫ್ರಿಜ್ಜು ಕಿಚನ್ ಅಷ್ಟು ಕ್ಲೀನ್ ಮಾಡೋದು ಮಿನಿಮಮ್ 2 ಡೇಸ್ ಆಗೋದು. ಬಟ್ ಈ ಸಲ ಒಂದೇ ದಿವಸಕ್ಕೆ ಅಡುಗೆ ಮನೆ ಪೂರ್ತಿ ಮುಗಿಸ್ಬಿಟ್ಟೆ. ಇನ್ನು ಎಲ್ಲ ತೆಗೆದುಬಿಟ್ಟು ಹಂಗೆ ಸ್ವಲ್ಪ ಮಾಮೂಲಿ ಸ್ಪೈಸಸ್ ಇತ್ತಲ್ಲ ಅದನ್ನೆಲ್ಲ ಪ್ಲೇಟಿಗೆ ಹಾಕಿ ಇಕ್ಕಿದ್ದೀನಿ ತೊಳೆಯೋಕ್ಕೆ ಬಾಕ್ಸ್ಗಳೆಲ್ಲ. ಇನ್ನು ಈ ಥರ ಅವೆಲ್ಲ ಮತ್ತೆ ತೊಳಿಬೇಕು, ಬಾಕ್ಸ್ಗಳಿಗೆ ಪ್ಲೇಟ್ಗಳಿಗೆ ಹಾಕಿದ್ರೆ ಬೌಲ್ಸ್ಗೆಲ್ಲ ಅಂತ ಹೇಳಿ ಸ್ವಪ್ನ ಈ ಥರ ಅಕ್ಕಿ ಚೀಲ ಇರುತ್ತಲ್ಲ ಅದ್ರ ಮೇಲೆ ಒಂದು ಸೈಡ್ಗೆ ಸ್ವಲ್ಪ ಸ್ವಲ್ಪ ಹಿಂಗೆ ಹಾಕ್ತಾರೆ. ಅಮ್ಮ ಕೂಡ ಇದೇ ಥರನೇ ಹಾಕ್ಬಿಟ್ಟು ಎಲ್ಲ ಒಂದೇ ಸಲ ತೊಳೆಯೋದು ಅಂತ ಹೇಳಿ ಈ ಸಲ ಟಿಪ್ಸ್ ಕೊಟ್ಟಳು ಅವಳು. ಸರಿ ಆಯಿತು ಅಂತ ಹೇಳಿ ಆ ಥರ ಹಾಕ್ಬಿಟ್ಟು ಎಲ್ಲ ಫಸ್ಟು ಬಾಕ್ಸಸನ್ನು ತೊಳೆಯೋಣ. ಏಕೆಂದರೆ ನಿನ್ನೆ ಸ್ವಲ್ಪ ಮಳೆ ನಿಂತಿದೆ, ಮತ್ತೆ ಸಡನ್ಲಿ ಮಳೆ ಬಂದುಬಿಟ್ರೆ ಕಷ್ಟ ಆಗಿಬಿಡುತ್ತೆ ಗ್ರಾಸರಿ ಎಲ್ಲ ಎತ್ತಿಕೊಳ್ಳೋದಂತ ಫಸ್ಟು ಬಾಕ್ಸಸ್ ಕ್ಲೀನ್ ಮಾಡ್ಕೊಬಿಡ್ತಾಯಿದ್ದೀನಿ. ಆಲ್ಮೋಸ್ಟ್ ನನ್ನ ಹತ್ರ ಎಷ್ಟೊಂದು ಸ್ಟೀಲ್ ಬಾಕ್ಸಸ್ ಇತ್ತು, ಅದನ್ನು ಊರಿಗೆ ಹೋದಾಗ ಅದು ಇದು ಕಳಿಸಿ ಆಲ್ಮೋಸ್ಟು ಅಮ್ಮನ ಮನೆಗೆ ಸ್ವಲ್ಪ, ಅತ್ತೆ ಮನೆಗೆ ಸ್ವಲ್ಪ, ಅಕ್ಕ ತಂಗಿರ ಮನೆಗೆಲ್ಲ ಹೋಗ್ಬಿಟ್ಟಿದ್ದಾವೆ. ಇಲ್ಲ ಇವಾಗ ಆಲ್ಮೋಸ್ಟ್ ಒಂದು 10-12 ಬಾಕ್ಸಸ್ ಅಷ್ಟೇ ಇರ್ಬೋದು. ಇನ್ನು ಎಲ್ಲ ನೀಟಾಗಿ ತೊಳಿತಾ ಇದ್ದೀನಿ, ನೋಡ್ಬೋದು ನೀವು. ಸೊ ನಾನು ಪ್ರತಿ ಸಲವೂ ಗ್ರಾಸರಿ ತುಂಬಿಸ್ಕೊಳ್ಳೋವಾಗ ಇದೇ ಥರ ಬಾಕ್ಸಸ್ ಮಾತ್ರ ಕ್ಲೀನಾಗಿ ನೀಟಾಗಿ ಉಜ್ಜಿಬಿಟ್ಟು ತೊಳೆದ್ಬಿಟ್ಟು ಅದನ್ನು ಒಣಗಿಸ್ಬಿಟ್ಟು ಮತ್ತೆ ಅದಕ್ಕೆ ತುಂಬಿಸ್ಕೊಳ್ಳೋದು. ಹಂಗಾಗಿ ಬೇಗ ಆಗೋಯಿತು. ಇನ್ನು ಅದನ್ನು ಒಣಗೋಕೆ ಇಕ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಗೊಬಂದು ಆಲ್ರೆಡಿ ಸೊಪ್ಪನ್ನ ತೊಗೊಬಂದು ಇಕ್ಬಿಟ್ಟಿದ್ಲು ತೊಳೆಯೋಕ್ಕೆ. ಇನ್ನು ನಾನು ಸ್ವಲ್ಪ ಅಷ್ಟೊಂದು ಪಾತ್ರೆ ತಂದುಕೊಂಡು ಇನ್ನು ತೊಳೆಯೋಕ್ಕೆ ಕೂತ್ಕೊತಾ ಇದ್ದೀನಿ. ಪಾತ್ರೆ ತೊಳೆಯೋಕ್ಕೆ ಹಾಕ್ಕೊಂಡಾಗ 11:30 ಆಗಿತ್ತು ಟೈಮು. ಸರಿ ಆಯಿತು, ಪಾತ್ರೆ ಅಷ್ಟೇ ಅಲ್ವಾ, ಇನ್ನು ತೊಳೆದ್ಬಿಟ್ರೆ ಕಿಚನ್ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳಿ ಪಾತ್ರೆ ತೊಳೆಯೋಕ್ಕೆ ಕೂತ್ಕೊತಾ ಇದ್ದೀನಿ. ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು 11:30, ಆದರೆ ಮುಗಿಯೋಷ್ಟೊತ್ತಿಗೆ 2:30 ಆಯಿತು. ಇನ್ನು ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ನಿಧಾನವಾಗಿ ಮಾಡೋಣ. ಏಕೆಂದರೆ ಜಾಸ್ತಿ ಫಾಸ್ಟಾಗಿ ಮಾಡಿದ್ರೂ ಸುಸ್ತಾಗ್ಬಿಡ್ತೀನಿ ಅಂತ ಹೇಳಿ ಇನ್ನು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಇನ್ನು ಸ್ವಪ್ನ ಒಂದು ಕಡೆ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದಾಳೆ. ಧೂಳು ಜಾಸ್ತಿ ಇದೆ ಅಂತ ಹೇಳ್ತಾಯಿದ್ಲು. ಮಾಸ್ಕ್ ಹಾಕೋ ಅಂತ ನಾನು ಹೇಳಿದೆ, ಆದರೆ ಅವಳು ಹಂಗೆ ಇನ್ನು ಕಂಪ್ಲೀಟಾಗಿ ಕಸ ಪರ್ಕೆ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಬಂದುಬಿಟ್ಲು. ಇನ್ನು ಎಲ್ಲ ಫುಲ್ಲು ಕ್ಲೀನ್ ಆದಮೇಲೆ ಇನ್ನೊಂದು ಸಲ ಸೋಪೆಲ್ಲ ಹಾಕಿ ಉಜ್ಕೊಂಡು ಇನ್ನು ಜೋಡಿಸೋದಷ್ಟೇ. ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಇನ್ನು ಪಾಪ ಬಂಟು ಬಂದು ಅವನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾನೆ. ಏಕೆಂದರೆ ಆಚೆಗಡೆ ಒಣಗೋಕ್ಕಿಕ್ಕಿದ್ವಲ್ಲ ಎಲ್ಲ ಒಂದೊಂದಾಗಿ ತಂದಿಕ್ತಾ ಇದ್ದ. ಇನ್ನು ಕೆಲವೊಂದಷ್ಟು ನಾನು ಕೂಡ ತಂದಿಕ್ಕಿ ಇನ್ನು ಬೆಳಗ್ಗೆ ನಾನು ರೆಸಿಪಿ ಮಾಡ್ಕೊಂಡಿದ್ದೆ, ಅದು ವಿಡಿಯೋ ಕೊನೆಯಲ್ಲಿ ಹಾಕಿದ್ದೀನಿ, ನಿಮಗೂ ಕೂಡ ತೋರಿಸ್ತೀನಿ.
ನೋಡಿ ಪಾತ್ರೆ ಎಲ್ಲ ನೀಟಾಗಿ ಗ್ಲಾಸಸ್ ಐಟಮ್ ಎಲ್ಲ ಸ್ವಪ್ನನೇ ಜೋಡಿಸ್ತಾ ಇದ್ಲು. ಏಕೆಂದರೆ ನಾನೇ ಜೋಡಿಸ್ತೀನಿ ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಹೇಳಿ ಅವಳಿಗೆ ಜೋಡ್ಸೋಕೆ ಬಿಟ್ಟೆ. ಅಂದರೆ ಬಂಟು ಮಾತ್ರ ಪಾಪ ಪ್ರತಿ ಇಯರೂ ನನಗೆ ಈ ಥರ ಸ್ಕೂಲ್ಗೆ ಹೋಗಿ ಬಂದಮೇಲೆ ಸ್ವಲ್ಪ ಹೊತ್ತು ಹೆಲ್ಪ್ ಮಾಡ್ತಾನೆ ಬಂಟು ಕೂಡ. ನಾನು ಹಂಗೆ ಪಾತ್ರೆ ತೊಳ್ಕೊಂಡು ಎಲ್ಲ ಆದಮೇಲೆ ಎತ್ಕೊಂಡು ಹೋಗುವಾಗ 3:30 ಆಗಿತ್ತಲ್ಲ. ಆ ಟೈಮಲ್ಲಿ ಸ್ವಲ್ಪ ಲೈಟಾಗೆ ಬಿಸಿಲಿತ್ತು. ಈ ಥರ ಮನೆ ಮುಂದೆ ಮಳೆ ಬಂದು ಚೆನ್ನಾಗಿ ಹುಲ್ಲು ಬೆಳ್ಕೊಂಬಿಟ್ಟಿತ್ತು. ಇಲ್ಲಿ ಎಮ್ಮೆಗಳೆಲ್ಲ ಬಂದು ಹುಲ್ಲೆಲ್ಲ ತಿಂತಾಯಿತ್ತು. ಆದರೆ ಪಕ್ಕದಲ್ಲೇ ಬರ್ಡ್ಸ್ ಇದ್ದಾವಲ್ಲ, ಇದು ವೈಟ್ ಕಲರ್ ಬರ್ಡ್ಸ್ ಬರುತ್ತೆ, ನನಗೂ ಅದ್ರ ಹೆಸರು ಗೊತ್ತಿಲ್ಲ. ಅವು ಎಲ್ಲಿ ಎಮ್ಮೆಗಳು ಹೋಗ್ತಾವೋ ಅದರಿಂದನೇ ಇರ್ತವೆ. ಯಾಕೆ ಅಂತ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಹಾಕಿ ನಾನೇ ಹೇಳ್ತೀನಿ. ಏಕೆಂದರೆ ತುಂಬಾ ಇಂಟ್ರೆಸ್ಟಿಕ್ಕಾಗಿ ಇರುತ್ತೆ ಅದು. ಇನ್ನು ಅದ್ರ ಬಗ್ಗೆ ನಾನು ಕಮೆಂಟಲ್ಲಿ ತಿಳಿಸಿ, ನಾನು ಕೂಡ ನಿಮಗೆ ತಿಳಿಸ್ತೀನಿ. ಒಂದು ವೇಳೆ ನಿಮ್ಗೆ ಗೊತ್ತಿದೆ ನೀವು ತಿಳಿಸಿ. ಇನ್ನು ಇದನ್ನು ಗ್ರಾಸರಿ ಎಲ್ಲ ಬಾಕ್ಸ್ಗಳಿಗೆ ತುಂಬಿಸ್ಕೊತಾ ಇದ್ದೆ. ಆಲ್ರೆಡಿ ಇದನ್ನ ತುಂಬಿಸೋ ಅಷ್ಟೊತ್ತಿಗೆ ಟೈಮು 7:30 ಆಗಿತ್ತು, ಸಂಜೆ 7:30 ಆಗಿತ್ತು. ಇನ್ನು ಬೆಳಗ್ಗೆ ಸಾರಿಗೆ ನಾನು ಸ್ವಲ್ಪ ರೈಸ್ಗೆ ಇಕ್ಬಿಟ್ಟು ಗ್ರಾಸರಿ ಎಲ್ಲ ಸ್ವಪ್ನ ಫಿಲ್ ಮಾಡ್ತಾಯಿದ್ಲು. ನಾನು ಸ್ವಲ್ಪ ಅವಳಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಇನ್ನು ಇಲ್ಲಿ ಬಂದುಬಿಟ್ಟು ಸಿಯಾ ಸೀಡ್ಸ್ ಇದೆ, ಸಬ್ಜಾ ಸೀಡ್ಸು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋ ಅಂತ ಮರಕ್ಕೆ ಹಾಕಿಕ್ಕಿದ್ದೆ. ಇನ್ನು ಈ ಕಡೆ ಎಲ್ಲ ನೋಡ್ಬೋದು ನೀವು, ಕಿಚನಲ್ಲಿ ಈ ಥರ ಜೋಡಿಸ್ಕೊಂಡಿದ್ದೀನಿ. ಒಂದೆಲ್ಲ ಬಾಕ್ಸಸ್ಗೆ, ಏಕೆಂದರೆ ಸ್ಕೂಲ್ಗೆ ಮಕ್ಕಳಿಗೆ ವಾಟರ್ ಬಾಟಲು ಬಾಕ್ಸಸ್ ಬೇಗನೆ ಕೈಗೆ ಸಿಗಬೇಕು ಅಂತ ಒಂದು ಕಡೆ ಎಲ್ಲ ಅದನ್ನೇ ಜೋಡಿಸಿರ್ತೀನಿ. ಇನ್ನೊಂದು ಕಡೆ ಪ್ಲೇಟ್ಸು, ಮಾಮೂಲಿ ಬೌಲ್ಸು, ಆ ಥರ. ಇನ್ನೊಂದು ಕಡೆ ಎಲ್ಲ ನೀರು ಕುಡಿಯೋ ಥಿಂಗ್ಸ್ ಎಲ್ಲ ಹಾಕಿದ್ದೆ. ಹಾಗೆ ಬಾಕ್ಸಸ್ ನೋಡಿ, ಗ್ರಾಸರಿ ಬಾಕ್ಸಸ್ ಎಲ್ಲ ಫಿಲ್ ಮಾಡಿ ಹಬ್ಬಕ್ಕೆ ಪಟ್ ಅಂತ ಸಿಗಬೇಕು, ಆ ಥರ ಫಿಲ್ ಮಾಡಿಬಿಟ್ಟು ಇಕ್ಕಿದ್ದೀನಿ. ಇನ್ನೂ ಕೆಲವೊಂದಷ್ಟು ನಾನು ತುಂಬಿಸ್ಕೊತಾ ಇದ್ದೆ ಗ್ರಾಸರಿ. ಇನ್ನು ಗ್ಲಾಸಸ್ ಎಲ್ಲ ಸ್ವಪ್ನ ಇದನ್ನು ನಾನು ಈ ಥರ ಜೋಡಿಸಿದ್ದೀನಿ, ಚೆನ್ನಾಗಿದ್ದೀನಿ, ಯೂಟ್ಯೂಬಲ್ಲಿ ತೋರಿಸು ಅಂತ ಹೇಳಿದ್ಲು. ಇದನ್ನೆಲ್ಲ ಸ್ವಪ್ನ ಮಾಡಿರೋದು. ನಿಮಗೇನಾದರೂ ಇಷ್ಟ ಆಗಿದರೆ ಕಾಮೆಂಟ್ ಹಾಕಿ, ಹಾಗೆ ಪ್ಲೀಸ್ ಲೈಕ್ ಮಾಡಿ. ಇನ್ನು ನಾನು ಬೆಳಗ್ಗೆ ಹೇಳಿದ್ನಲ್ಲ ರೆಸಿಪಿ ಅಂತ, ಬೆಳಗ್ಗೆ ಎಣ್ಣೆ ಬದನೆಕಾಯಿ ಸಾರನ್ನು ಮಾಡ್ಕೊಂಡಿದ್ದೆ. ಎಣ್ಣೆ ಬದನೆಕಾಯಿ ಸಾರು ಅನ್ನೋದಕ್ಕೊಂತ ಗ್ರೇವಿ ಥರ ಕರಿ ಥರ ಮಾಡಿದ್ದೆ, ಚಪಾತಿ ರೈಸ್ಗೆ ಆಗೋ ಥರ. 1 kg ಬದನೆಕಾಯಿನ ತೊಗೊಂಡು 4 ಪೀಸ್ ಥರ ಕಟ್ ಮಾಡಿ ನೀಟಾಗಿ ಉಪ್ಪಾಕಿ ನೀರಲ್ಲಿ ತೊಳ್ಕೊಳ್ಳೋಕ್ಕೆ ನೆನೆಯೋಕೆ ಇಟ್ಟಿದ್ದೀನಿ. ಮತ್ತೊಂದು ಕಡೆ ಒಂದು ಕಡಾಯಿಗೆ ಒಂದು 50 ಗ್ರಾಮಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಸೇರಿಸ್ಕೊಂಡು ಫ್ರೈ ಮಾಡಿದ ನಂತರ ನಾನು ಒಂದು ಮೀಡಿಯಮ್ ಸೈಜು ಈರುಳ್ಳಿ, ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ ಚೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಹಂಗೆ ಒಂದು ರೆಂಬೆಯಷ್ಟು ಕರಿಬೇವು ಸೊಪ್ಪು, 2 ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಸ್ವಲ್ಪ ಫ್ರೈ ಆಗಿದ ನಂತರ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಎಣ್ಣೆ ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಇದು ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡು ಮಿಕ್ಸರ್ ಜಾರ್ಗೆ 1 ಕಪ್ಪಷ್ಟು ಹಸಿ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ. ಹಂಗೆ ಒಂದು ಅರ್ಧ ಚಮಚ ಅಷ್ಟು ಬಿಳಿ ಎಳ್ಳು ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹೀಗೆ ಅರ್ಧ ಈರುಳ್ಳಿ, 1 ಬೆಳ್ಳುಳ್ಳಿ. ನೋಡಿ ಎಳ್ಳು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ. ಇನ್ನು ಶುಂಠಿ ಖಾಲಿಯಾಗಿತ್ತು ಅಂತ ಹೇಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಅಚ್ಕಾರದ ಪುಡಿ 1 ಚಮಚ, ಹಾಗೆ ಧನಿಯಾ ಪೌಡರ್ 1.5 ಚಮಚದಷ್ಟು, ಹಾಗೆ ಅರಿಶಿನ, 1 ಟೊಮೊಟೊ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಇವಾಗ ತರ್ತರಿಯಾಗಿ ರುಬ್ಕೊಳ್ಳೋಣ. ತರ್ತರಿಯಾಗಿ ರುಬ್ಬಿದೆ ನೋಡಿ, ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ನಾನು ಯಾವ ಕಪ್ಪಲ್ಲಿ ಕಾಯಿಯನ್ನು ತೊಗೊಂಡಿದ್ದೀನೋ ಕೊಬ್ಬರಿ, ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಕಡಲೆ ಬೀಜವನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳೋಣ. ಕಡಲೆ ಬೀಜ ನುಣ್ಣಗಾಗಬಾರ್ದು ಅಷ್ಟೇ. ನೋಡಿ ಇವಾಗ ಇಷ್ಟರಲ್ಲಿ ನಮಗೆ ಬದನೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು ನೀವು, ಸಾಫ್ಟಾಗಿ ಬೆಂದೋಗಿದೆ. ಇನ್ನು ಇಷ್ಟಾದರೆ ಸಾಕಾಗುತ್ತೆ. ಇವಾಗ ರುಬ್ಬಿ ತೊಗೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಮಸಾಲೆಯನ್ನು ಸೇರಿಸ್ಕೊಂಡು ಹಾಗೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಇದೇ ಟೈಮಲ್ಲೇ. ನೋಡಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈ ಟೈಮಲ್ಲಿ ಸ್ವಲ್ಪ ಖಾರ ಕಮ್ಮಿದ್ರೆ ಇದೇ ಟೈಮಲ್ಲೇ ಖಾರವನ್ನು ಸೇರಿಸ್ಕೋಬೇಕಾಗುತ್ತೆ. ಈ ಬದನೆಕಾಯಿ ರೆಸಿಪಿಯನ್ನು ನನಗೆ ಕಮೆಂಟಲ್ಲಿ ಕೇಳಿದರು, ಬದನೆಕಾಯಿ ಗ್ರೇವಿ ಅಥವಾ ಕರಿ ಮಾಡೋದು ಹೇಗೆ ಅಂತ. ಹಾಗಾಗಿ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ರೆಡಿಯಾಗಿದೆ. ಇಷ್ಟೇ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಫ್ರೈ ಮಾಡಿಕೊಂಡ್ರೆ ರೆಡಿ ಆಗೇ ಹೋಯಿತು ಎಣ್ಣೆ ಬದನೆಕಾಯಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.